ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹೇಳು, ಇಲ್ಲ ನಾನು ಸತ್ತ ಮೇಲೆ ಹೇಳ್ತೀಯಾ? ದೊಡ್ಡತ್ತೆ, ಹಾಗೆ ನೋಡ್ಬೇಡ, ನೋಡ್ಬೇಡ. ಹೀಗ್ ನೋಡಿನೇ ಈ ಅಮಾಯಕ ನೋಟದಿಂದಾನೆ ನನಗ್ ಮೋಸ ಮಾಡ್ತಾನೆ ಇದೆಯಾ? ನನ್ನಷ್ಟೇ ಅಲ್ಲ, ನನ್ನ ಮಗನಿಗೂ ಮೋಸ ಮಾಡ್ತಾನೆ ಬಂದಿದ್ಯಾ? ಇಲ್ಲ, ನಾನ್ ಮೋಸ ಹೋಗಲ್ಲ. ಸತ್ಯ ಏನು ಅಂತ ಹೇಳು. ಯಾಕಿಷ್ಟು ಭಯ ಪಡ್ತಿದ್ಯಾ ಅಂತ ನಾನು ತಿಳ್ಕೊಳ್ಳೇಬೇಕು. ಹೇಳೆ, ಏನಾ ಸತ್ಯ? ಎಲ್ಲಿಂದ ಬರ್ತಿದ್ಯಾ ನೀನು? ಹೀಗೆಲ್ಲ ಕೇಳೋದಿಕ್ಕೆ ನನ್ ಮನ್ಸು ಒಪ್ತಿಲ್ಲ ರಾಧಿಕಾ. ಆದ್ರೆ ಕೇಳೋ ಪರಿಸ್ಥಿತಿ ಬಂದಿದೆ. ನನ್ನ ಮನಸ್ಸನ್ನ ಕಲ್ ಮಾಡ್ಕೊಂಡು ಕೇಳ್ತಿದ್ದೀನಿ. ನನ್ನ ಮನಸ್ಸಾಕ್ಷಿನೂ ಸಾಯಿಸಿ ಕೇಳ್ತಿದ್ದೀನಿ. ನಿನ್ನ ಜೀವನದಲ್ಲಿ ಕೈಲಾಶ್ನ ಬಿಟ್ಟು ಇನ್ಯಾರಾದ್ರೂ ಇದ್ದಾರಾ? ಹಾಗೆ ಮಾತಾಡ್ಬೇಡಿ ದೊಡ್ಡತ್ತೆ. ಅಂತ ದೊಡ್ಡ ಅಪರಾಧ ನನ್ನ ಮೇಲೆ ಹೊರಿಸ್ಬೇಡಿ. ನಾನು ಯಾವ ತಪ್ಪು ಮಾಡಿಲ್ಲ. ನನ್ನ ಪ್ರಪಂಚದಲ್ಲಿ ನಿಮ್ಮ ಮಗನ್ ಬಿಟ್ರೆ ಬೇರೆ ಯಾರೂ ಇಲ್ಲ. ಮತ್ಯಾಕೆ ಮುಚ್ಚಿಡ್ತಾ ಇದ್ಯಾ? ಹೇಳಿದ್ರೆ ಏನ್ ಅನಾಹುತ ಆಗುತ್ತೆ? ಹೇಳು. ನನ್ನ ಗುಂಡಿಗೆ ಗಟ್ಟಿ ಇದೆ ಕಣೆ. ಏನೇ ಹೇಳಿದ್ರು ತಡ್ಕೊಳುತ್ತೆ. ಇದಕ್ ಮುಂಚೆನೆ ನಿನಗೆ ಹೇಳಿದ್ದೀನಿ. ಹೇಳಮ್ಮ, ದಯವಿಟ್ಟು ಹೇಳು. ನಿನ್ನ ಕಾಲು ಹಿಡಿದೊಡ್ಡತ್ತೆ. ಏನಿದು ದೊಡ್ಡತ್ತೆ? ಮತ್ತೇನ್ ಮಾಡ್ಲಿ? ಹೀಗಾದ್ರೂ ನಿಜ ಹೇಳ್ತೀಯೇನೋ ಅನ್ನೋ ಆಸೆ. ಅವನನ್ನ ಅಲ್ಲಿ, ನಿನ್ನ ಇಲ್ಲಿ ನನ್ನಿಂದ ನೋಡಕ್ ಆಗ್ತಿಲ್ಲ. ಏನಾಯ್ತು? ಇಷ್ಟು ರಾತ್ರಿಲಿ ಏನ್ ಗಲಾಟೆ? ಏನ್ ನಡೀತಿದೆ? ಯಾಕೇನು ಮಾತಾಡ್ತಿಲ್ಲ? ಯಾಕೆಲ್ರೂ ಇಲ್ಲಿ ನಿಂತಿದ್ದೀರಾ? ಅದು ಕೈಲಾಶ್, ಅದೇನಾಯ್ತಂದ್ರೆ... ಮುಚ್ಚು ಬಾಯಿ. ಮಾಡೋದೆಲ್ಲ ಮಾಡಿ ಇವಾಗ ಹೇಗ್ ಮಾತಾಡ್ತಿದ್ದಾಳ್ ನೋಡು. ಹಾ, ಪಾಪ ಈ ಹುಡುಗಿ ಇಷ್ಟು ನಿಷ್ಠೆಯಿಂದ ವ್ರತ ಮಾಡ್ತಿದ್ದಾಳೆ. ಸಹಾಯ ಮಾಡ್ಬೇಕು ಅನ್ನೋ ಜ್ಞಾನ ಇಲ್ಲ ಇವ್ರಿಗೆ. ಮನೇಲೇ ಇದ್ದು ಸರಿಯಾಗಿ ಊಟ ಮಾಡದೇ ಇರೋ, ನಿಷ್ಠೆಯಿಂದ ಭಕ್ತಿಯಿಂದ ವ್ರತ ಮಾಡ್ತಾ ಇರೋ ಹುಡುಗಿನ ನೀವ್ ಹೀಗ ನೋಡ್ಕೊಳ್ಳೋದು? ಏನ್ ಮಾಡಿದ್ರು ಇವರು? ಅರೆ, ಈ ಹುಡುಗಿ ನೆಲದ ಮೇಲೆ ಮಲ್ಕೊಂಡಿದ್ದಾಳೆ. ಇವ್ರಿಗೆ ಬುದ್ಧಿನೇ ಇಲ್ಲ. ಕಿಟಕಿ ಎಲ್ಲ ತೆಗೆದ್ಬಿಟ್ಟು ಇವ್ರಾಗ ಆರಾಮಾಗಿ ಮಲಗಿದ್ದಾರೆ. ರಾಧಿಕಾ ಚಳಿಗ್ ನಡುತ್ತಾ ನಿದ್ದೆ ಮಾಡದೆ ಒದ್ದಾಡ್ತಾ ಇದ್ಲು ಕೈಲಾಶ್. ಮಾತ್ ಹೇಗ್ ಬದಲಾಯಿಸ್ಬಿಟ್ರು ನೋಡು. ರಾಧಿಕಾ, ಇದೆಲ್ಲ ಬೇಕಿತ್ತ? ಭಕ್ತಿ ಮನ್ಸಲ್ಲಿದ್ರೆ ಸಾಕಾಗಲ್ವಾ? ಹೀಗ್ ನೆಲದ ಮೇಲೆ ಮಲ್ಕೊಂಡು ತೋರಿಸ್ಬೇಕಾ?
ನನ್ನ ಮಾತು ಕೇಳು, ನಾಳೆಯಿಂದ ಇದನ್ನೆಲ್ಲ ಬಿಟ್ಬಿಡು. ನಿಲ್ಸಿದ್ರೆ ವ್ರತ ಪೂರ್ತಿ ಆಗಲ್ಲ. ವ್ರತಭಂಗ ಮಾಡೋ ಹುಡುಗಿ ಅಲ್ಲ ಇವಳು. ಏನ್ ರಾಧಿಕಾ? ಏನ್ ಆಕ್ಟಿಂಗ್ ನೋಡಿ ಇಬ್ರದು. ವ್ರತ ಮುಗಿಸು, ಆದ್ರೆ ಈ ಥರ ಎಲ್ಲ ಮಾಡೋದು ಬೇಕಾಗಿಲ್ಲ. ಯಾಕೆ ರೂಮಲ್ಲಿ ಮಲ್ಕೊಂಡ್ರೆ ಅಮ್ಮನವ್ರು ಒಪ್ಕೊಳಲ್ವಾ? ಅದ್ ಹೇಗಾಗತ್ತೆ? ರೂಮಲ್ಲಿ ಮಲ್ಕೊಂಡ್ರೆ ಅನ್ಕೊಂಡ್ ಹಾಗೆ ವ್ರತ ಮಾಡಕ್ಕಾಗಲ್ವಲ್ಲ. ಅದೆಲ್ಲ ನೀವು ಮಾಡ್ಕೊಂಡಿರೋದು. ಸರಿ, ಹೋಗಿ ಮಲ್ಕೊಳ್ಳಿ. ರಾಧಿಕಾ, ನಮ್ಮ ರೂಮಲ್ಲಿ ಹೋಗಿ ಮಲ್ಕೋ. ಈ 10 ದಿನ ಸಹಿಸ್ಕೊಳ್ಳಿ ಪ್ಲೀಸ್. ನಿನ್ನಿಷ್ಟ. ಹೇಳಿದ್ರೆ ಎಲ್ಲಿ ಕೇಳ್ತೀಯ ನೀನು? ಕೇಳಿದ್ರೆ ಆಗಲ್ವಲ್ಲ. ಅದೇ ಕಂದ, ವ್ರತ ಮಾಡೋದಕ್ಕಾಗಲ್ವಲ್ಲ ಅಂತಂದೆ. ನೀನು ಬೈತಿದ್ಯೋ ಹೊಗಳ್ತಿದ್ಯೋ ನನಗೆ ಅರ್ಥ ಆಗಲ್ಲ ದೊಡ್ಡಮ್ಮ. ಅವನಿಗೆ ಗೊತ್ತಾದ್ರೆ ಅವನ್ ತಡ್ಕೊಳಲ್ಲ, ಸತ್ತು ಹೋಗ್ತಾನೆ. ಅದಕ್ಕೆ ಸುಳ್ಳು ಹೇಳ್ದೆ, ಆದ್ರೆ ನಿನ್ನನ್ನ ಮಾತ್ರ ಬಿಡೋದಿಲ್ಲ. ಯಾವತ್ತಾದ್ರೂ ಒಂದು ದಿನ ನಿನ್ನಿಂದ ಉತ್ತರ ಪಡ್ಕೊಂಡೇ ಪತಿರಾಯ್ರೆ, ಆಗ್ಲೇ ತುಂಬಾ ಲೇಟ್ ಆಗಿದೆ. ಬನ್ನಿ ಕೇಕ್ ಕಟ್ ಮಾಡೋಣ. ನೀವು ನನ್ನ ಜೊತೆ ಇಷ್ಟೊತ್ತು ಇದ್ದಿದ್ದು ನಂಗೆ ತುಂಬಾ ಖುಷಿ ಆಗ್ತಿದೆ ಗೊತ್ತಾ? ನಿಮಗ್ ನಾನಂದ್ರೆ ಎಷ್ಟಿಷ್ಟ ಅಲ್ವಾ? ಅದಕ್ಕೆ ಅಲ್ವಾ ನನ್ ಬಿಟ್ಟು ಎಲ್ಲೂ ಹೋಗಲ್ಲ. ನಿಜವಾಗ್ಲೂ ನಾನು ಎಷ್ಟು ಲಕ್ಕಿ ರೀ. ನಾವು ಮೀಟ್ ಮಾಡಿದ ಫಸ್ಟ್ ಡೇನ ಸೆಲೆಬ್ರೇಟ್ ಮಾಡ್ಕೋಬೇಕು ಅನ್ನೋ ನನ್ನ ಕೋರಿಕೆನ ನೀವೆಷ್ಟು ಚೆನ್ನಾಗಿ ನಡೆಸ್ಕೊಡ್ತೀರಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಪತಿರಾಯ್ರೆ. ಪ್ರಿಯಾ, ಪತಿರಾಯ್ರೆ, ಪತಿರಾಯ್ರೆ, ಇಷ್ಟು ದಿವಸ ನೀವು ಪೆದ್ದಿ ಅಂದಾಗ ತಮಾಷೆ ಅನ್ಕೊಂಡಿದ್ದೆ. ಆ ಮಾತಿಗೆ ನಿಜವಾದ ಅರ್ಥ ಈಗ ಗೊತ್ತಾಯ್ತು. ಪ್ರಿಯಾ, ನಾನು ಹೇಳೋದು ಕೇಳು. ಬೇಡ ಪತಿರಾಯ್ರೆ, ನೀವೇನು ಹೇಳಬೇಡಿ. ಕಾರಣ ಏನಂತ ನಾನು ಕೇಳಲಿಲ್ಲ. ನೀವು ತಪ್ಪು ಮಾಡ್ತಿದ್ದೀರಾ ಅಂತಾಗ್ಲಿ, ನನ್ನ ಕೀಳಾಗಿ ನೋಡ್ತಿದ್ದೀರಾ ಅಂತಾಗ್ಲಿ ನಾನು ಅನ್ಕೊಂಡಿಲ್ಲ, ಅನ್ಕೊಳ್ಳೋದು ಇಲ್ಲ.
ನಿಮಗ್ ನಾನಂದ್ರೆ ಪ್ರಾಣ ಅಂತ ನನಗ್ ಗೊತ್ತು. ಆದ್ರೆ ಒಂದ್ ಮಾತ್ ಕೂಡ ಹೇಳ್ದೆ ಹೊರಟು ಹೋದ್ರಲ್ಲ, ಅದಕ್ ಬೇಜಾರಾಯ್ತು ಪತಿರಾಯ್ರೆ. ನೀವೆಲ್ಲಿ ಹೋಗಿದ್ರಿ ಅಂತ ನಾನು ಕೇಳಲ್ಲ, ಯಾರಿಗೋಸ್ಕರ ಹೋಗಿದ್ರಿ ಅಂತಾನೂ ನಾನು ಕೇಳಲ್ಲ. ಆದ್ರೆ ನನ್ನ ಈ ತರ ಬಿಟ್ಟು ಹೋದ್ರೆ ಮಾತ್ರ ನನ್ ತಡ್ಕೊಳಕ್ ಆಗಲ್ಲ ಪತಿರಾಯ್ರೆ. ನಿಜವಾಗ್ಲೂ ನೀನ್ ಪೆದ್ದಿನೇ. ಇಂಥ ಸಮಯದಲ್ಲೂ ಎಂಥವ್ರಿಗಾದ್ರೂ ಅನುಮಾನ ಬರುತ್ತೆ. ಆದರೆ ನೀನು ಈ ಟೈಮಲ್ಲೂ ನನ್ನ ಅರ್ಥ ಮಾಡ್ಕೊಂಡಿದ್ಯಾ. ನಿಂಗೆ ನೋವು ಮಾಡಿರೋದಕ್ಕೆ ನನಗೂ ನೋವಾಗ್ತಿದೆ. ಆದರೆ ನಿನ್ನಂಥ ಹೆಂಡತಿ ಪಡೆದಿರೋದಕ್ಕೆ ನಾನು ತುಂಬ ಲಕ್ಕಿ ಅಂತ ಅನ್ನಿಸ್ತಿದೆ. ಪ್ರಿಯಾ, ನಾನು ನಿಂಗೆ ಮಾತು ಕೊಡ್ತೀನಿ. ಏನಾದರೂ ಸರಿನೇ, ನನಗೆ ನಿನ್ನ ಸಂತೋಷನೇ ತುಂಬ ಮುಖ್ಯ. ಹ್ಯಾಪಿ ಲವ್ ಅಟ್ ಫಸ್ಟ್ ಸೈಟೇ. ಥ್ಯಾಂಕ್ ಯು ಪತಿರಾಯ್ರೆ. ಪತಿರಾಯ್ರೆ, ಕೇಕ್ ಕಟ್ ಮಾಡೋಣ. ಈ ತಣ್ಣೀರ್ ಸ್ನಾನ ಮಾಡಿ ಮೈಯೆಲ್ಲ ಮರ್ಗಟ್ ಹೋಗಿದೆ. ಇದು ನಾವೇ ತಂದ್ಕೊಂಡಿರೋ ಕರ್ಮ ಕಣೆ. ದೊಡ್ಡತ್ತೆ, ಆರ್ತಿ ತಗೊಳ್ಳಿ. ಅರ್ಥವಿಲ್ಲದ ವ್ರತಕ್ಕೆ ಆರ್ತಿ ಯಾಕೆ ಮಾಡ್ತೀಯಾ? ಸುಮ್ಮನೆ ದಂಡ. ನನಗೇನ್ ಬೇಕಾಗಿಲ್ಲ. ಗ್ರಾನಿ, ದರ್ಶಿನಿ, ದರ್ಶಿನಿ, ನೀನಾ? ಎಷ್ಟು ದಿನ ಆಯ್ತು ನಿನ್ನನ್ನು ನೋಡಿ. ಏನು ಈಗ ನೆನ್ಪಾದ್ನ ನಾನು? ನಿಮ್ಮನ್ನ ಹೇಗ್ ಮರೆಯಕ್ಕಾಗತ್ತೆ ಗ್ರಾನಿ? ಹೇಗಿದ್ದೀರಾ ನೀವು? ನೀನ್ ಹೇಗಿದ್ಯಾ? ಇವರು ನನ್ ಗಂಡ ಶ್ರೀನಾಥ್. ಓ ನಮಸ್ಕಾರ. ಏನೇ, ನಿನಗ್ ಮದ್ವೆ ಆಗೋಯ್ತಾ? ನನಗೆ ಹೇಳಲೇ ಇಲ್ಲ. ಯಾಕೆ ಅಷ್ಟು ಬೇಡವಾಗ್ಬಿಟ್ನಾ ನಾನು? ಗ್ರಾನಿ, ಅರ್ಜೆಂಟಲ್ಲಿ ಆಗೋಯ್ತು, ಸಾರಿ. ಹೇಳಪ್ಪ, ಸಂತೋಷವಾಗಿರಿ. ಎಲ್ರೂ ಚೆನ್ನಾಗಿದ್ದಾರಾ? ಅಪ್ಪ, ಅಮ್ಮ, ತಂಗಿ ಎಲ್ಲರೂ ಚೆನ್ನಾಗಿದ್ದಾರೆ. ಕೇಳ್ದೆ ಅಂತ ಹೇಳಕ್ ಪದೇ ಪದೇ ಹೇಳ್ ಕಳ್ಸಿದ್ರು. ದೊಡ್ಡಮ್ಮ ಇವರು. ಓ, ನಿನಗೆ ಗೊತ್ತಿಲ್ಲ ಅಲ್ವಾ? ನಮ್ ದೂರದ ಸಂಬಂಧಿಪ. ನಿನಗೆ ನಾದ್ನಿ ಆಗ್ತಾಳೆ. ಹಾಯ್ ಕೈಲಾಶ್, ಐ ಆಮ್ ದರ್ಶಿನಿ. ಹಾಯ್. ನೈಸ್ ಟು ಮೀಟ್ ಯು.
ಇವರು ನನ್ನ ಹಸ್ಬೆಂಡ್. ಹಾಯ್, ಐ ಆಮ್ ಶ್ರೀನಾಥ್. ಕೈಲಾಶ್. ರಾಧಿಕಾ ನನ್ನ ಹೆಂಡತಿ. ಹಲೋ. ಹಲೋ. ಏನು ವ್ರತನಾ? ಒಳ್ಳೆ ಟೈಮಲ್ಲಿ ಬಂದ್ವಿ ಅಲ್ವಾ? ಹಾ, ಕೈಲಾಶ್, ಯು ಆರ್ ವೆರಿ ಲಕ್ಕಿ. ನಿನ್ ಹೆಂಡತಿ ತುಂಬಾ ಸುಂದರವಾಗಿದ್ದಾರೆ. ಗ್ರಾನಿ, ಇವ್ರ್ಯಾರು? ಇವರು ನಮ್ಮವ್ರೆ. ಓಕೆ. ಏನ್ರಿ ನಮ್ಮವ್ರೆ ಅಂತೆ. ಸರಿಯಾಗಿ ಪರಿಚಯ ಮಾಡಿದ್ರೆ ಈ ಮುದ್ಕಿ ಗಂಟೇನು ಹೋಗ್ತಿತ್ತು. ಗ್ರಾನಿ, ನಿಮ್ಮ ಆರೋಗ್ಯ ಹೇಗಿದೆ? ನನಗೇನಾಗಿದೆ, ಚೆನ್ನಾಗೇ ಇದ್ದೀನಿ. ಶ್ರೀನಾಥ್, ನೀವೇನ್ ಮಾಡ್ಕೊಂಡಿದ್ದೀರಾ? ಬಿಸ್ನೆಸ್ ಬ್ರೋ, ಒಂದಲ್ಲ ಎರಡಲ್ಲ, ತುಂಬಾನೇ ಇದೆ. ಇನ್ಫ್ಯಾಕ್ಟ್ ಇಷ್ಟು ದಿನ ಆದ್ಮೇಲೆ ಕೆಲಸ ಎಲ್ಲ ಪಕ್ಕಕ್ಕಿಟ್ಟು ಇಂಡಿಯಾಗೆ ಬರೋದಕ್ಕೆ ಚಾನ್ಸ್ ಸಿಕ್ಕಿದೆ. ಇದೆಲ್ಲ ನನ್ನ ವೈಫಿಂದಾನೇ ಆಗಿದ್ದು. ಹೋ, ಕಮ್ ಆನ್. ಕೈಲಾಶ್, ಹಾಗೇನಿಲ್ಲ. ಹಣ ಸಂಪಾದನೆ ಎಲ್ಲ ಇದ್ದಿದ್ದೆ, ಲೈಫ್ನು ಎಂಜಾಯ್ ಮಾಡ್ಬೇಕಲ್ಲ, ಅದಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಕ್ ಬಂದ್ವಿ. ಅಲ್ಲೇ ಗ್ರಾನಿ ನೋಡಿ ತುಂಬಾ ವರ್ಷ ಆಗಿತ್ತು. ತುಂಬಾ ಸಂತೋಷನಮ್ಮ. ನೀವು ಇಲ್ಲಿ ಎಲ್ಲಿ ಉಳ್ಕೊಂಡಿದ್ದೀರಾ? ಇಲ್ಲೇ ಇರೋಣ ಅಂತ ಬಂದ್ವಿ. ನಿಮ್ಗೇನಾದ್ರೂ ಅಬ್ಜೆಕ್ಷನ್ ಇದೆಯಾ? ಅಬ್ಸಲ್ಯೂಟ್ಲಿ ನಾಟ್. ನೀವು ನಮ್ಮ ಅತಿಥಿಗಳು, ಬೇರೆ ಎಲ್ಲಾದ್ರೂ ಉಳ್ಕೊಂಡಿದ್ದೀರೇನೋ ಅಂತ ಕೇಳ್ದೆ ಅಷ್ಟೇ. ಹಾಗೇನಿಲ್ಲ ಬ್ರೋ, ಇಲ್ಲೇ ಉಳ್ಕೋಬೇಕು ಅಂತ ದರ್ಶಿನಿ ಆಗ್ಲೇ ಫಿಕ್ಸ್ ಆಗಿದ್ದಾಳೆ. ನಿಮ್ಗೇನು ಅಬ್ಜೆಕ್ಷನ್ ಇಲ್ಲ ಅಲ್ವಾ? ನೋ 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 ನೋ, ನನಗೇನು ಪ್ರಾಬ್ಲಮ್ ಇಲ್ಲ. ನೀವಿಲ್ಲಿ ಎಷ್ಟು ದಿನ ಬೇಕಾದರೂ ಇರ್ಬೋದು. ಒಳ್ಳೆ ಕೆಲಸ ಮಾಡಿದ್ರಿ. ಇಲ್ಲ ಅಂದ್ರೆ ನೀವು ಸುಮ್ನಿರ್ತಿದ್ರ? ಕೈಲಾಶ್, ಇವ್ರಿಗೆ ರೂಮ್ ತೋರ್ಸು. ಬನ್ನಿ. ಗ್ರಾನಿ, ಗ್ರಾನಿ. ಏನಮ್ಮ, ಏನಾದ್ರೂ ಅರ್ಜೆಂಟ್ ಕೆಲಸ ಆಯ್ತಾ? ನಂಗೇನ್ ಕೆಲ್ಸ ಇಲ್ಲ ಗ್ರಾನಿ, ನಿಮ್ ವ್ಯಥೆ ನೋಡಕ್ಕಾಗ್ದೆ ಬಂದೆ. ಯಾಕೆ ಹೀಗಿದ್ದೀರಾ ಗ್ರಾನಿ? ನಾನ್ ಬಂದಾಗ ಎಷ್ಟ್ ಚೆನ್ನಾಗಿ ಮಾತಾಡ್ಸಿದ್ರಿ, ಆದ್ರೆ ಇವಾಗ ಯಾಕೆ ಒಂಥರ ಇದ್ದೀರಾ? ಗ್ರಾನಿ, ಕಾರಣ ಏನು ಅಂತ ನಂಗೆ ಗೊತ್ತಿಲ್ಲ, ಆದ್ರೆ ಕೈಲಾಶ್ ರಾಧಿಕಾ ವಿಷಯದಲ್ಲಿ ನೀವ್ಯಾವುದೋ ಹೇಳ್ಕೊಳಕ್ ಆಗ್ದಲೇ ಇರೋ ನೋವಲ್ಲಿದ್ದೀರಾ ಅಂತ ನಂಗೆ ಅನ್ನಿಸ್ತಿದೆ. ಏನ್ ಪ್ರಾಬ್ಲಮ್ ಆಗಿದೆ ಗ್ರಾನಿ? ನನ್ನ ಹತ್ರನೂ ಹೇಳ್ಕೋಬಾರ್ದಾ? ಅವ್ರ ಸಮಸ್ಯೆ ಏನು ಅಂತ ಇನ್ನೂ ನನಗೆ ಅರ್ಥ ಆಗ್ತಿಲ್ಲ. ಇನ್ನು ನಿನಗೇನು ಹೇಳಿ? ಗೊತ್ತಿಲ್ದೇನೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಾ? ಕೈಲಾಶ್ ರಾಧಿಕಾ ಸಂತೋಷವಾಗಿಲ್ವಾ? ರಾಧಿಕಾ ಕೈಲಾಶನ್ನ
ಶಾರೀರಿಕವಾಗಿ ದೂರ ಇಟ್ಟಿದ್ದಾಳೆ. ಹಾಗಂತ ಅವಳ ಪ್ರೀತಿ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಅವಳಿಗೆ ಅವನಂದ್ರೆ ಪಂಚಪ್ರಾಣ. ಆದ್ರೆ ಈ ಒಂದು ವಿಷಯದಲ್ಲಿ ಅವಳು ಯಾಕೆ ಹೀಗೆ ನಡ್ಕೋತಿದ್ದಾಳೋ ನನಗೂ ಉತ್ತರ ಸಿಗ್ತಾ ಇಲ್ಲ. ಕೇಳಿದ್ರು ರಾಧಿಕಾ ಹೇಳ್ತಾ ಇಲ್ಲ. ಹೋಗ್ಲಿ, ನಾನಾದ್ರೂ ಕೇಳಲ ಗ್ರಾನಿ? ಬೇಡಮ್ಮ, ಬೇಡ. ಇದು ತುಂಬಾ ಗುಟ್ಟಾಗಿರೋ ವಿಷಯ. ನನ್ನ ಪ್ರಯತ್ನ ನಾನು ಮಾಡ್ತಿದ್ದೀನಿ. ನೋಡೋಣ, ಅವಳ ಮನಸ್ಸು ಬದಲಾಗುತ್ತೆ ಅಂತ ನಂಬಿದ್ದೀನಿ. ಆದ್ರೆ ನೀವ್ ಹೀಗಿರೋದು ನನ್ನ ಕೈಲಿ ನೋಡಕ್ಕಾಗ್ತಿಲ್ಲ ಗ್ರಾನಿ.